ಸರ್, ಇವತ್ತು ನಮ್ಮ ಯಲಹಂಕ ಕ್ಷೇತ್ರದ ಆಧುನಿಕ ಕೆಂಪೇಗೌಡ ಭಗೀರಥ ಎಸ್.ಆರ್. ವಿಶ್ವನಾಥನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನ್ಯಾಯಾಂಗ ಬಡಾವಣೆ ವಾರ್ಡ್ನಲ್ಲಿ ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅವರಿಗೆ ಕಿಟ್ಗಳನ್ನು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಪ್ರೇರಿತರು ನಮ್ಮ ಶಾಸಕರಾದ ಎಸ್.ಆರ್. ವಿಶ್ವನಾಥಣ್ಣನವರು. ಇವತ್ತು ಹುಟ್ಟುಹಬ್ಬವನ್ನು ಯಾವುದೋ ಆಡಂಬರಕ್ಕೋಸ್ಕರ ಆಚರಿಸ್ಕೊಳ್ಳೋದನ್ನು ನಾವು ಸುಮಾರು ನೋಡಿದ್ದೀರಿ. ಆದರೆ ನಮ್ಮ ಶಾಸಕರು ಏನು ಅವರು ಶಾಸಕರಾದ ಹಿಂದೆ ಅವ್ರು ನಮಗೆ ಹೇಳ್ತಾ ಇರ್ತಾರೆ, ಹಿಂದೆ ನಾನು ಹುಟ್ಟುಹಬ್ಬನೇ ಆಚರಿಸ್ಕೊತಾ ಇರಲಿಲ್ಲ, ಶಾಸಕರಾದ ಮೇಲೆ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀರಿ. ಹುಟ್ಟುಹಬ್ಬ ಆಚರಣೆಯ ಒಂದು ಸಂದರ್ಭದಲ್ಲಿ ಏನು ಬಡವರಿಗೆ ಸುಮಾರು ರೀತಿಯ ಹಕ್ಕುಪತ್ರಗಳು ಕೊಡೋದು, ಬ್ಲಡ್ ಕ್ಯಾಂಪ್ ಮಾಡೋವಂಥದ್ದು, ಊಟದ ವ್ಯವಸ್ಥೆ, ಅದ್ರ ಜೊತೆ ಅಂಗವಿಕಲರಿಗೆ ಸ್ಕೂಟ್ರ್ ಕೊಡುವಂಥ ಈ ರೀತಿ ಅನೇಕ ಕೆಲಸಗಳನ್ನು ನಮ್ಮ ಶಾಸಕರು ಮಾಡ್ಕೊಂಬರ್ತಾ ಇದ್ದಾರೆ. ಇವತ್ತು ಶಾಸಕರ ಜೊತೆಯಲ್ಲಿರುವಂಥ ನಾವು ನಮ್ಮ ವಾರ್ಡ್ನಲ್ಲಿರುವಂಥ ಅರ್ಹ ಫಲಾನುಭವಿಗಳಿಗೆ, ಒಂದು ಬಡ ಕುಟುಂಬಗಳಿಗೆ ಒಂದು ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತೇಳಿ ಅಂದ್ಕೊಂಡು ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಕಿಟ್ ವಿತರಣಾ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ. ಭಾಳಷ್ಟು ಯಶಸ್ವಿಯಾಗಿದೆ. ನನಗೆ ಸಂತೋಷ ಆಗ್ತಾ ಇದೆ ಸರ್. ಕಳೆದ ಒಂದು ವಾರದಿಂದ ಶಾಸಕರ ಹುಟ್ಟುಹಬ್ಬವನ್ನು ದಸರಾ ರೀತಿ ಆಚರಿಸ್ತಾ ಇದ್ದೀರಿ. ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಬಾರಿ ವಿಶೇಷ ಇದೆ, ಏನು ಹೇಳ್ತೀರಿ ಸರ್? ಇವತ್ತು ಮಾನ್ಯ ಶಾಸಕರು ಸಿಕ್ಕಿರೋದೇ ನಮ್ಮ ಸೌಭಾಗ್ಯ ಅನ್ಬೋದು ಯಲಹಂಕ ಕ್ಷೇತ್ರಕ್ಕೆ. ಇವತ್ತು ಅವ್ರ ಜೊತೆ ನಾನು ಸುಮಾರು 18 ವರ್ಷಗಳ ಕಾಲ ಅವರ ಜೊತೆ ಒಡನಾಟವಾಗಿ ಓಡಾಡ್ತಾ ಇದ್ದೀನಿ. ಅವರ ಜನಸೇವೆ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ನಾವು ಬೆಳೆದಂಥವ್ರು. ಇವತ್ತು ಶಾಸಕರಿಗೆ ಹುಟ್ಟುಹಬ್ಬ ದಸರಾನೇ ನಮ್ಮ ಯಲಹಂಕದಲ್ಲಿ ದಸರಾ ರೀತಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸಹ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತನು ಇವತ್ತು ಖುಷಿ ಪಡ್ತಾ ಇದ್ದಾರೆ. ಅವರು ನಮಗೆ ದೇವರು ಕೊಟ್ಟಿರೋಂಥದ್ದೇ ನಮ್ಮ ಸೌಭಾಗ್ಯ ಅಂತ ಇವತ್ತು ನಾವು ಕಾರ್ಯಕರ್ತರು ನಾವು ಅಂದ್ಕೊತಾ ಇದ್ದೀವಿ. ತುಳುಕಲ್ಲ ಅಂತಾರೆ, ಜನರ ಪ್ರೀತಿ ನಿಮ್ಮ ರೂಪದಲ್ಲಿ ಈ ರೂಪದಲ್ಲಿ ಸೇವೆ ರೂಪದಲ್ಲಿ ತುಳುಕ್ತಾ ಇದೆಯಾ ಸರ್? ಇನ್ನೊಂದ್ಸಲ ಹೇಳಿ. ತುಂಬಿದ ಕೊಡ ತುಳುಕಲ್ಲ. ಹೌದು ಸರ್. ನಿಮ್ಮ ಪ್ರೀತಿ ಅಭಿಮಾನ ಅವ್ರ ಬರ್ತ್ಡೇ ಹೆಸರಲ್ಲಿ ಈ ರೂಪದಲ್ಲಿ ವ್ಯಕ್ತ ಆಗ್ತಾ ಇದೆಯಾ? ಖಂಡಿತ ಸರ್. ಇವತ್ತು ಅವ್ರ ಮೇಲೆ ಇರೋ ಅಭಿಮಾನಕ್ಕೋಸ್ಕರನೇ ಇವತ್ತು ಇಷ್ಟು ಜನ ನಾವು ದೊಡ್ಡ ಕಾರ್ಯಕ್ರಮ ಮಾಡೋದು. ಇವಾಗ ನಾವು ಕಾರ್ಯಕ್ರಮ ಮಾಡ್ತೀರಂದ್ರೆ ಯಾರ ಮೇಲೆ ಅಪಾರವಾದ ಪ್ರೀತಿ ಇದ್ರೇ ಅವ್ರ ಹೆಸರಲ್ಲಿ ನಾವು ಕಾರ್ಯಕ್ರಮ ಮಾಡೋದು. ನಾವು ದೇವ್ರ ಸ್ವರೂಪ ಅಂತ ನಾನು ಹಿಂದೆ ಹೇಳಿದ್ದೀನಿ. ನಮಗೆ ಎಮ್.ಎಲ್.ಎ ಬಂದು ನಾವು ದೇವ್ರನ್ನ ನೋಡೋದಿಲ್ಲ ಯಾರೂ ಸಹ, ಯಾರಾದರೂ ಒಂದು ರೂಪದಲ್ಲಿ ನಮ್ಮ ದೇವ್ರು ಕಾಣಿಸ್ತಾರೆ. ಇವತ್ತು ಎಮ್.ಎಲ್.ಎ ಅವ್ರನ್ನ ನೋಡ್ಕೊಂಡು ನಾವು ಬೆಳೀತಾ ಇರೋದು ಅವರ ಸ್ವರೂಪದಲ್ಲಿ. ಇವತ್ತು ನಾವು ಅವ್ರ ಜೊತೆ ಇದ್ದೀರಿ, ಅದರಿಂದ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಮುಂದೇನೂ ಸಹ ನಮ್ಗೆ ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಾಗಿ ನಾವು ಕೆಲಸ ಮಾಡ್ತೀವಿ. ಸರ್, ಶಾಸಕರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ಎಲ್ಲ ಬೇರೆಯವ್ರ ಶಾಸಕರ ಜೊತೆ ಮಿನಿಸ್ಟ್ರಿಗಳ ಜೊತೆ ಕಿತ್ಕೊಂಡು ತಿನ್ನೋರು ಇರ್ತಾರೆ, ಆದರೆ ಇಲ್ಲಿ ನಮ್ಮ ಹುಡುಗರು ಖರ್ಚು ಮಾಡ್ತಿದ್ದಾರೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ಸರ್ ಪ್ರೀತಿ, ಶಾಸಕರ ಮೇಲೆ ಇರುವಂಥ ಪ್ರೀತಿ. ಇವತ್ತು ನಾವು ಏನೋ ಒಂದು ವ್ಯಾವಹಾರಿಕವಾಗಿ ಮಾಡಿಕೊಂಡು ಮುಂದೆ ಬರೋದಕ್ಕೆ ನಮಗೊಂದು ದಾರಿದೀಪ ಆಗಿರೋರು ಅದು ನಾವು. ಇವತ್ತು ನಾವು ಬೆಂಗಳೂರುಗಳಲ್ಲಿ ಯುವಕರು ನೋಡ್ಬೋದು, ಒಂದು ಕೆಟ್ಟ ಅಭ್ಯಾಸಕ್ಕೆ ದುರ್ಚಟಗಳಿಗೆ ಬಲಿಯಾಗಿ ತಂದೆ ತಾಯಿಗೆ ಮಕ್ಕಳಾಗಿದ್ದರೆ ಬೆಳೆಯುವಂಥ ಪರಿಸ್ಥಿತಿ ಇದೆ. ನಾವೆಲ್ಲ 18 ವರ್ಷ ಇರಬೇಕಾದ್ರೆ ಎಮ್.ಎಲ್.ಎ ಜೊತೆ ಬಂದಿರೋರು. ಅವರು ಹಾಕ್ಕೊಟ್ಟ ದಾರಿ ಹೇಗೆ ಬೆಳಿಬೇಕು, ಕುಟುಂಬವನ್ನು ಹೇಗೆ ನೋಡ್ಕೊಬೇಕು, ನಮ್ಮ ಪರಿವಾರವನ್ನು ಹೇಗೆ ಮಾಡ್ಕೊಬೇಕು, ದೇಶದ ಬಗ್ಗೆ ಹೇಗೆ ಭಕ್ತಿ ಇರಬೇಕು ಅಂತ ನಮ್ಮನ್ನು ಕಳಿಸ್ಕೊಟ್ಟು ನಮ್ಮನ್ನು ನಡ್ಸ್ಕೊಂಡ್ಬಂದಿರೋದ್ರಿಂದನೇ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀರಿ. ಇವತ್ತು ಇದೆಲ್ಲ ಮಾಡೋದು ಸಾಧ್ಯನೇ ಎಮ್.ಎಲ್.ಎ. ವಿಶ್ವನಾಥಣ್ಣ. ಶಾಸಕರು ಬರೀ ಯಲಹಂಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇವತ್ತು ಏನು ನಮ್ಮ ಯಲಹಂಕದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡಿದ್ದೀರಾ. ಇವತ್ತು BDA ಅಧ್ಯಕ್ಷರಾಗಿ ಇಡೀ BDAಗೆ ಯಾವ ರೀತಿ ಕೆಲಸ ಮಾಡಿದಾರಂತೆ ಎಲ್ಲ ಜನಗಳಿಗೂ ಗೊತ್ತಿರುವಂಥ ವಿಚಾರ. ಇವರ ಸೇವೆ ಇನ್ನೂ ರಾಜ್ಯಕ್ಕೂ ವಿಸ್ತರಣೆ ಆಗಬೇಕು ಅಂತ ನನ್ನ ಒಂದು ಆಯ್ಕೆ ಇದೆ. ಮುಂದಿನ ಸರ್ಕಾರ ಬಂದರೆ ಅವರು ಖಂಡಿತ ಮಂತ್ರಿ ಆಗ್ತಾರೆ. ಅವ್ರ ಸೇವೆ ಖಂಡಿತ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತ ನಾನು ಅನಿಸ್ತದೆ. ಥ್ಯಾಂಕ್ ಯು ಸರ್. ಓಕೆ.